sunny morning and one more important ಥಾಟ್ಫುಲ್ ಕನ್ವರ್ಸೇಷನ್ಸ್. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದರೆ ಇಂಡಿಯಾದ ಎಕನಾಮಿ ಬಗ್ಗೆ ಮಾತಾಡೋಣ, ಗ್ರೋಯಿಂಗ್ ಎಕನಾಮಿ ಬಗ್ಗೆ ಮಾತಾಡೋಣ ಆ್ಯಂಡ್ GDP ಬಗ್ಗೆ ಮಾತಾಡೋಣ. ಓಕೆ, ಸೊ ರೀಸೆಂಟಾಗಿ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕಾಲ್ಡ್ ಫಿಚ್, FITCH. ಈ ಫಿಚ್ ಅನ್ನೋದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಇದೇನಂದರೆ, ಇವಾಗ ನಾವು ಬಾಂಡ್ಸ್ಗಳನ್ನ, ಮ್ಯೂಚುವಲ್ ಫಂಡ್ಸ್ಗಳನ್ನೆಲ್ಲ ತೊಗೊಳ್ಬೇಕಾದ್ರೆ ಒಂದು ರೇಟಿಂಗ್ಸ್ ನೋಡ್ತೀವಿ, ಗೊತ್ತಿದೆಯಾ? AAA+, AAA-, BBB- ಅಂತ ಹೇಳ್ಬಿಟ್ಟು. ಸೊ ಆ ರೇಟಿಂಗ್ಸನ್ನ ಕೊಡೋದೇ ಈ ಫಿಚ್ ಅನ್ನೋ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು. ಓಕೆ, ಸೊ ಇದೇ ಏಜೆನ್ಸಿ ಇಂಡಿಯಾದ ಎಕನಾಮಿಕ್ ಗ್ರೋತ್ ಬಗ್ಗೆ ಒಂದು ಅನಾಲಿಸಿಸ್ ಕೊಟ್ಟಿದೆ, ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮೀಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದೆ. ಸೊ FY 2027 ಫಿನಾನ್ಷಿಯಲ್ ಇಯರ್ 2027 ಇಂಡಿಯಾದು ಎಕನಾಮಿ GDP 6.4% ಇನ್ಕ್ರೀಸ್ ಆಗುತ್ತಂತೆ. ಬಟ್ ಇದೇ ಅನಾಲಿಸಿಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಒಂದು ಮಾಡಿದೆ. ಅದೇನು ಅಂದರೆ, ಎಕನಾಮಿ ಏನೋ ಇನ್ಕ್ರೀಸ್ ಆಗ್ತಾ ಇದೆ, GDP ಏನೋ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಯೂತ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೂ ಇದು ಕಾಂಟ್ರವರ್ಷಿಯಲ್ ಅನ್ಸ್ಬೋದು, ಬಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇಂಡಿಯಾದಲ್ಲಿ ಕಂಪ್ನೀಸ್ಗಳು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಜಾಸ್ತಿ ಆಗ್ತಾ ಇದೆ, ಡಿಜಿಟಲ್ ಪೇಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ. ಬಟ್ ಆನ್ ದ ಅದರ್ ಹ್ಯಾಂಡ್, ಈ ಕಾಲೇಜಿಂದ ಹೊರಗಡೆ ಬರ್ತಾರಲ್ಲ ಸ್ಟೂಡೆಂಟ್ಸ್ಗಳು, ಅವರು ಜಾಬ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಸ್ಕಿಲ್ಸ್ಗಳನ್ನ ಕಲಿತಾ ಇದ್ದಾರೆ, ಟೈಮ್ಸನ್ನು, ಎಫರ್ಟ್ಸನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಬೇಕಾಗಿರೋ ಜಾಬ್ ಸಿಗ್ತಾ ಇಲ್ಲ, ರೈಟ್? ಸೊ ಆನ್ ಪೇಪರ್ ಇಂಡಿಯಾದು ಎಕನಾಮಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ, GDP ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದೆ, ಬಟ್ ಜಾಬ್ಸ್ ಎಲ್ಲಿದೆ? ಜಾಬ್ಸ್ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ? ಸೊ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನಾವು ನಮ್ಮ ಗೌರ್ಮೆಂಟಿಗೆ ಕೇಳಲೇಬೇಕಾಗಿರೋಂಥದ್ದು. ಓಕೆ, ಯಾವಾಗ ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ, ಹೆಂಗೆ ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ, ಎಷ್ಟು ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ? ದಿಸ್ ಈಸ್ ಒನ್ ಆಫ್ ದ ಲೀಗಲ್ ಕ್ವಶನ್ ದ್ಯಾಟ್ ನಾವು ಆಸ್ ಅ ಸಿಟಿಸನ್ ಗೌರ್ಮೆಂಟಿಗೆ ಕೇಳಬೇಕಾಗಿರೋವಂಥದ್ದು. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ, ಬಟ್ ನಿಮಗೆ ರೊಟೀನ್ ಗೊತ್ತೇ ಇದೆ, ಬ್ಯೂಟಿಫುಲ್ ಮಾರ್ನಿಂಗ್. ಸೊ ನನ್ನ ಒಂದು ರೆಗ್ಯುಲರ್ ರೊಟೀನ್ ವರ್ಕೌಟ್ನ ಮುಗಿಸ್ಕೋತೀನಿ, ಮತ್ತೆ ಸಿಗೋಣ, ಮತ್ತೆ ಇನ್ ಡೆಪ್ತ್ ಡಿಸ್ಕಷನ್ ಮಾಡೋಣ. ಸೊ ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಓಕೆ, much later. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಒಂದು ಒಳ್ಳೆ ರೊಟೀನ್ ವರ್ಕೌಟ್ ಮುಗಿಸ್ಕೊಂಡೆ, ಡಯಟ್ ಮೀಲ್ ಕೂಡ ಮುಗಿಸ್ಕೊಂಡೆ, ಲೆಸ್ ಕಾರ್ಬ್ಸ್ ಹೈ ಪ್ರೋಟೀನ್ ಡಯಟ್ ಮೀಲ್ ನಂದು ಯಾವಾಗಲೂ. ಸೊ ಮೀಲ್ ಮುಗಿಸ್ಕೊಂಡೆ. ಇವಾಗ ಕ್ವಿಕ್ಕಾಗಿ ಕೆಲಸಕ್ಕೆ ಕೂರೋಕ್ಕಿಂತ ಮುಂಚೆ ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವೋ ಅದನ್ನ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ. ನಾವು GDP ಬಗ್ಗೆ ಮಾತಾಡ್ತಿದ್ವಿ, ಎಕನಾಮಿಕ್ ಗ್ರೋತ್ ಬಗ್ಗೆ ಮಾತಾಡ್ತಾ ಇದ್ವಿ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಆನ್ ಪೇಪರ್ ತುಂಬ ಅಂದರೆ ಗ್ರೋತ್ ಕಾಣಿಸುತ್ತೆ, ಬಟ್ ಇನ್ ರಿಯಾಲಿಟಿ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಡಿಜಿಟಲ್ ಪೇಮೆಂಟ್ಸ್ ಅಂತ ಹೇಳಿದೆ ನಾನು ಆವಾಗಲೇ. ಸೊ ಅಸ್ಯೂಮ್ ದ್ಯಾಟ್ ಯಾರೋ ಒಬ್ಬ ಮಿಲೆನಿಯರ್ ಒಂದೊಳ್ಳೆ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಾನೆ, 10 crores 20 crores. ಓಕೆ, ಆಮೇಲೆ ಇಂಡಿಯಾದ್ದು ರೆಕಾರ್ಡ್ಸ್ ತೆಗೆದ್ರೆ ಡಿಜಿಟಲ್ ಪೇಮೆಂಟ್ಸು ತುಂಬ ಇನ್ಕ್ರೀಸ್ ಆಗಿರುತ್ತೆ, 10 crores 20 crores, ರೈಟ್? ಸೊ ನಾವೇನು ಅನ್ಕೋತೀವಿ, ಎಕನಾಮಿ ಗ್ರೋ ಆಗ್ತಿದೆ ಬಿಕಾಸ್ ಡಿಜಿಟಲ್ ಪೇಮೆಂಟ್ಸ್ ಗ್ರೋ ಆಗ್ತಿದೆ ಅಂತ. ಬಟ್
ಎಲ್ಲರೂ ಮಾಡಿದ್ದಲ್ಲ ಅದು. ದೇಶದಲ್ಲಿರೋ ಎಲ್ಲರೂ ಸೇರ್ಕೊಂಡು ಡಿಜಿಟಲ್ ಪೇಮೆಂಟ್ಸನ್ನು ಇನ್ಕ್ರೀಸ್ ಮಾಡಿದ್ದಲ್ಲ, ಯಾರೋ ಒಬ್ಬನಿಂದ ಆಗಿದ್ದು, ರೈಟ್? ಅದನ್ನೇ ನಾನು ಹೇಳಕ್ಕೆ ಬಂದಿರೋದು. ಆನ್ ಪೇಪರ್ ಏನೋ ಇರುತ್ತೆ, ಬಟ್ ಇನ್ ರಿಯಾಲಿಟಿ ಬೇರೆ ಇರುತ್ತೆ ಅಂತ, ರೈಟ್? ಸೊ ದಿಸ್ ಅಪ್ಲೈಸ್ ಟು ಎವ್ರಿವೇರ್, ಎವ್ರಿ ಸೆಕ್ಟರ್, ಎವ್ರಿ ವರ್ಕ್ ಸೆಕ್ಟರ್ ಅಲ್ವಾ? ಸೊ ಅದೇ ನಾವು ಕೇಳಬೇಕಾಗಿರೋ ಕ್ವಶನ್ಸ್, ಜಾಬ್ಸ್ ಎಲ್ಲಿದೆ, ರೈಟ್? ಈ ಕ್ವಶನ್ಸನ್ನು ನಾವು ಗೌರ್ಮೆಂಟಿಗೆ ಆದಷ್ಟು ಜಾಸ್ತಿ ಕೇಳೋಣ. ಬಿಕಾಸ್ ಇಂಡಿಯಾದಲ್ಲಿ ಯೂತ್ಸ್ ತುಂಬ ಜಾಸ್ತಿ ಇದ್ದಾರೆ, ರೈಟ್? ಯಾವ ಕಂಟ್ರಿಲಿ ಯೂತ್ಸ್ ಜಾಸ್ತಿ ಇರ್ತಾರೋ ಅವ್ರದ್ದು ಫ್ಯೂಚರ್ ತುಂಬ ಬ್ರೈಟಾಗಿರುತ್ತೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ, ಇದೇ ಯೂತ್ಸಿಗೆ ಮುಂದೆ ಈಗ ಜಾಬ್ಸ್ ಇಲ್ಲ ಅಂದರೆ, ವರ್ಕ್ ಇಲ್ಲ ಅಂದರೆ, ಸೊ ಹೇಗೆ ಕಂಟ್ರಿ ಗ್ರೋ ಆಗುತ್ತೆ, ಹೇಗೆ ಎಕನಾಮಿ ಗ್ರೋ ಆಗುತ್ತೆ? ಇಟ್ ಈಸ್ ಇಂಪಾಸಿಬಲ್, ರೈಟ್? ಸೊ ಯಾ, ಲೆಟ್ಸ್ ಕೀಪ್ ಆಸ್ಕಿಂಗ್ ದಟ್ ಕ್ವಶನ್ ಟು ಗೌರ್ಮೆಂಟ್, ಓಕೆ? ಸೊ ನಾಳೆ ಇನ್ನೊಂದು ಹೊಸ ಟಾಪಿಕ್, ಇನ್ನೊಂದು ಹೊಸ ಡೇ, ಇನ್ನೊಂದು ಥಾಟ್ಫುಲ್ ಕನ್ವರ್ಸೇಷನ್ ಮಾಡೋಣ. ಸೊ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಕಂಟೆಂಟ್ನ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ next day, see you.